ಓಂ ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಗೌರಿ ವ್ರತ, ಸ್ವರ್ಣ ಗೌರಿ ವ್ರತದ ಫಲ ಏನು, ಸ್ವರ್ಣ ಗೌರಿ ವ್ರತವನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಯಾಕೆ ಅಂತ ಹೇಳಿದ್ರೆ, ಈ ಒಂದು ನಾವು ಆಷಾಢ ಹುಣ್ಣಿಮೆಯಿಂದ ಕಾರ್ತಿಕ ಹುಣ್ಣಿಮೆಯ ತನಕ ಈ ದಿನಗಳೇನಿದೆ, ಈ ದಿನಗಳಲ್ಲಿ ಸಾಮಾನ್ಯವಾಗಿ ಒಂದು ಋಣಾತ್ಮಕ ಲಹರಿಗಳು, ತಮೋಗುಣದ ಲಹರಿಗಳಿರ್ತಕ್ಕಂಥ ಈ ಪೃಥ್ವಿಯಲ್ಲಿ ನಾವು ಈ ವಿಶೇಷ ಹಬ್ಬ, ಇದು ಇತಿಹಾಸದಲ್ಲಿ ನೋಡೋದಕ್ಕೆ ಹೋದಾಗ, ಪುರಾಣಗಳಲ್ಲೂ ಕೂಡ ನೋಡೋಕ್ಕೆ ಹೋದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಕೂಡ ಇದಾಗಿರುತ್ತೆ. ಈ ಹಬ್ಬದಲ್ಲಿ ಗೌರಿ ವ್ರತವನ್ನು ನಾವು ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳೋದ್ರಿಂದ ನಮಗೇನು ಫಲ, ನಮ್ಮ ಸಂಕಲ್ಪಗಳು ಹೇಗೆ ಈಡೇರುತ್ತೆ. ಯಾಕೆಂದರೆ ವಿವಾಹ ತಡ ಆಗ್ತಾ ಇದೆ, ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲ, ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಒಬ್ರಿಗೊಬ್ರು ಕೋಪ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸ್ವರ್ಣ ಗೌರಿ, ಸ್ವರ್ಣ ಅಂತ ಹೇಳಿದ್ರೆ ಬಂಗಾರದ ಗೌರಿಯನ್ನು ಮನೆಗೆ ಕರ್ಕೊಂಡು ಬಂದು ಆ ತಾಯಿಯನ್ನು ಕೂರಿಸಿ ಪ್ರತಿಷ್ಠಾಪನೆ ಮಾಡಿಕೊಂಡು, ಅದರ ಜೊತೆಗೆ ಆ ಸ್ವರ್ಣ ಗೌರಿ ತಾಯಿ ತವರು ಮನೆಗೆ ಬರ್ತಕ್ಕಂಥ ದಿನವೇ ಇದಾಗಿರುತ್ತೆ. ತವರು ಮನೆಗೆ ಕರ್ಕೊಂಬರ್ತಕ್ಕಂಥ ದಿನ. ಮನೆಗೆ ಹೆಣ್ಮಗು ಬಂದಾಗ ಮನೆಯಲ್ಲಿ ನಮ್ದು ಎಷ್ಟೇ ಕಷ್ಟಗಳಿದ್ರೂ ಕೂಡ ನಾವು ಅವ್ರ ಮುಂದೆ ಹೇಳ್ಕೊಳ್ಳಲ್ಲ. ಸುಖದಿಂದ, ಸಂತೋಷದಿಂದ, ಭೂರಿ ಭಕ್ಷ್ಯ ಭೋಜ್ಯಗಳಿಂದ ನಾವೆಲ್ಲೋ ಒಂದು ಕಡೆ ಹಬ್ಬವನ್ನು ಆಚರಣೆ ಯಾವ ರೀತಿ ಮಾಡ್ಕೊಳ್ತೀವಿ, ಅದೇ ರೀತಿ ಮನೆಗೆ ತವರು ಮನೆಗೆ ಬರ್ತಕ್ಕಂಥ ಹೆಣ್ಣು ಮಗುವೇ ಸ್ವರ್ಣ ಗೌರಿ ವ್ರತ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ವ್ರತವನ್ನು ಮಣ್ಣಿನಿಂದ ಮಾಡಿದಂತಹ ಸ್ವರ್ಣ ಗೌರಿಯನ್ನು ಇವತ್ತು ದಿವಸ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಹಿಂದಿನ ಕಾಲದಲ್ಲಿ ನಾವೇ ಮನೆಯಲ್ಲಿ ಮಾಡಿಕೊಳ್ತಾ ಇದ್ವಿ. ಈ ತಾಯಿಯನ್ನು ಮನೆಗೆ ಬರಮಾಡಿಕೊಂಡು ಪೂರ್ವಾಭಿಮುಖವಾಗಿ ಅಕ್ಕಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ತಾಯಿಯನ್ನು ಇರಿಸಿ, ಆ ತಾಯಿಗೆ ವಿಧ ವಿಧವಾಗಿ ಆ ತಾಯಿಗೆ ಸ್ತೋತ್ರಗಳ ಮುಖೇನ ಭಕ್ತಿಯಿಂದ, ಒಂದು ಶ್ರದ್ಧಾಭಕ್ತಿಯಿಂದ ಆ ತಾಯಿಯನ್ನು ಮನೆಯಲ್ಲಿ ಗೌರವಪೂರ್ವಕವಾಗಿ ಮನೆಯಲ್ಲೇ ಕೂರಿಸಿ ನಾವು ತಕ್ಷಣ ಆ ಒಂದು ಸಿಹಿ ತಿಂಡಿ ಇರ್ಬೋದು, ಒಬ್ಬಟ್ಟಿರ್ಬೋದು, ಪಾಯಸ ಇರ್ಬೋದು, ನಿಮ್ಮ ಶಕ್ತಾನುಸಾರವಾಗಿ ನೈವೇದ್ಯವನ್ನು ಅರ್ಪಣೆ ಮಾಡಿ ಮುಂದಿನ ದಿನ ಅದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಆ ತಾಯಿಯನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಕ್ಕಂಥ ಮಗ, ಅಜ್ಜಿಯ ಮನೆಗೆ ಬರ್ತಕ್ಕಂಥ ಗಣೇಶ. ಹಾಗಾಗಿ ಈ ಒಂದು ಸ್ವರ್ಣ ಗೌರಿ ವ್ರತವನ್ನು ಶುಕ್ರವಾರ ದಿನ ಬಂದಿರತಕ್ಕಂಥ ಈ ವ್ರತವನ್ನು ನಾವು ದಿನ ತ್ರಿಕಾಲದಲ್ಲಿ ಪೂಜೆ ಮಾಡಿ ಅಷ್ಟೋತ್ತರ ಸಹಿತ, ಪ್ರಾರ್ಥನೆಯ ಸಹಿತ ವಿಧ ವಿಧವಾಗಿ ಅಲಂಕಾರ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ಆ ತಾಯಿಗೆ ವಿಧ ವಿಧವಾದ ವಸ್ತ್ರ ಅಲಂಕಾರ ಅಥವಾ ಆಭರಣ ಅಲಂಕಾರ, ನಮ್ಮ ಒಂದು ಮನಸ್ಸು ತೃಪ್ತಿ ಪಡಿಸ್ಕೊಳ್ಳೋಕ್ಕೋಸ್ಕರ ಆ ತಾಯಿಗೆ ಅಲಂಕಾರ ಮಾಡಿ ತ್ರಿಕಾಲದಲ್ಲಿ, ಅಂದರೆ ಬೆಳಗಿನ ಜಾವ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಬೆಳಗಿನ ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಅಭಿಜಿನ್ ಮುಹೂರ್ತ ಇರ್ಬೋದು, ಗೋಧೂಳಿ ಮುಹೂರ್ತದಲ್ಲಿ ತ್ರಿಕಾಲದಲ್ಲಿ ಪೂಜೆ ಮಾಡಿದಾಗ ಇದರಿಂದ ನಮಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ನವಗ್ರಹ ದೋಷಗಳು ದೂರ ಆಗುತ್ತೆ, ಸಂಕಲ್ಪಗಳು ಸಿದ್ಧಿ ಆಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಸಂತಾನ ವಿಷಯದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಪತಿಗೆ ಒಂದು ದೀರ್ಘಾಯುಷ್ ಸಿಗ್ತಕ್ಕಂಥದ್ದು, ಆ ತಾಯಿಗೆ ದೀರ್ಘ ಸುಮಂಗಳಿ ಆಗ್ತಕ್ಕಂಥ ಯೋಗ ಇರೋದರಿಂದ ಆ ತಾಯಿಯನ್ನು ಮನೆಯಲ್ಲಿ ಕೂರಿಸಿ ಯಥಾವಿಧಿಯಾಗಿ ಪ್ರಾರ್ಥನೆ ಮಾಡಿ. ಕೆಲವರು ನಮಗೆ ಮಂತ್ರ ಗೊತ್ತಿಲ್ಲ, ಕೆಲವರು ನಮಗೆ ಆ ವಸ್ತು ಇಲ್ಲ, ಏನೂ ಬೇಡ, ಭಕ್ತಿ ಶ್ರದ್ಧಾಭಕ್ತಿಯಿಂದ ನಾವು ಆ ತಾಯಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ, ಅದೃಷ್ಟ ಕೂಡಿ ಬರ್ತಕ್ಕಂಥ ಮಹಾವ್ರತ ಇದಾಗಿರೋದ್ರಿಂದ ಸ್ವರ್ಣಗೌರಿ ವ್ರತದಲ್ಲಿ ಅಷ್ಟೊಂದು ಶಕ್ತಿ ಇರತಕ್ಕಂಥ ವ್ರತವೂ ಕೂಡ ಇದಾಗಿದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.